ನೋಡಿ ಫ್ರೆಂಡ್ಸ್, ಇದೇನಂತ ಹೇಳಿದ್ರೆ ಒಂದು ಬಿಸ್ನೆಸ್ ಐಡಿಯಾ. ಏನಂದರೆ ಯೂತ್ಸ್ ಈಗ ಬೆಂಗಳೂರಿಗೆ ಬಂದರೆ ಸ್ಟಾರ್ಟ್ ಮಾಡ್ಕೊಳ್ಳೋದೆ ರ್ಯಾಪಿಡೋ ಬಿಸ್ನೆಸ್ಸು, ಇಲ್ಲಾಂದರೆ ಝೆಪ್ಟೋ, ಇಲ್ಲಾಂದರೆ ಅದೇ ಬಿಗ್ ಬಾಸ್ಕೆಟ್ಟು, ಹೀಗೆ ಯಾವುದೋ ಡೆಲಿವರಿ ಆ್ಯಪು ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊತಾರೆ. ಯಾವುದೂ ಕೆಲಸ ಇಲ್ಲ ಅಂದರೆ ಬಿಸ್ನೆಸ್ ಮಾಡೋಕ್ಕೆ ಹೆದರ್ಕೊತಾರೆ. ಯಾಕೆಂದರೆ ಅವ್ರಿಗೆ ಐಡಿಯಾನೂ ಗೊತ್ತಿರಲ್ಲ. ಅದರಿಂದ ಇಲ್ಲೊಂದು ಬಿಸ್ನೆಸ್ ಪ್ಲ್ಯಾನ್ಸ್ ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಟೆಂಡರ್ ಕೋಕೋನಟ್ ಓಪನರ್ ಅಂತ. ಎಳ್ನೀರು ಇದೆಯಲ್ಲ, ಎಳ್ನೀರನ್ನ ಹಿಂಗೆ ಚುಚ್ಚಿ ಓಪನ್ ಮಾಡೋ ಅಂಥ ಒಂದು ಇದು. ಓಪನ್ ಮಾಡಿ ಅದರಲ್ಲೇ ಕುಡಿಬೋದು, ನೀವು ನೀರನ್ನು ಕುಡಿಬೋದು. ನಾನೀಗ ಎಳ್ನೀರು ತಂದಿಲ್ಲ ಇಲ್ಲಿ, ಆದರೂ ಇದು ತೋರಿಸ್ತಾ ಇದ್ದೀನಿ ನೋಡಿ. ಇದೆಯಲ್ಲ, ಈ ಕ್ಯಾಪ್ ಹಿಂಗೆ ತೆಗಿಬೇಕು. ಕ್ಯಾಪ್ ಕೆಳಗಡೆದು ಒಂದು ಕ್ಯಾಪ್ ಇರುತ್ತೆ, ಅದನ್ನು ತೆಗಿಬೇಕು. ಇಲ್ಲಿ ಇದೊಂಥರ ಸ್ಟೈನ್ಲೆಸ್ ಸ್ಟೀಲ್ದು ಬ್ಲೇಡ್ ಇದ್ದಂಗೆ. ಎಳ್ನೀರಿಗೆ ಹಿಂಗೆ ಹಾಕಿ ಇದು ಮಾಡಿದ್ರೆ ಎಳ್ನೀರು ಒಳಗೆ ಹೋಗುತ್ತೆ. ಆಮೇಲೆ ಇಲ್ಲಿಂದ ನೀರು ಕುಡಿಯಬೋದು. ಎಳ್ನೀರಿಗೆ ಬಗ್ಸಿದ್ರೆ, ಇಲ್ಲಿ ಒಂದು ಗ್ಯಾಪ್ ಇದೆಯಲ್ಲ, ಎಳ್ನೀರಿಗೆ ಬಗ್ಸಿದ್ರೆ ನೀರು ಇಲ್ಲಿಂದ ಬರುತ್ತೆ, ಬೇರೆ ಎಲ್ಲಿಂದನೂ ಬರಲ್ಲ. ಆಯಿತಾ? ನೀರು ಕುಡಿಯೋಂಥದ್ದು. ನೀವು ಹಾಸ್ಪಿಟ್ಲಲ್ಲಿ ಯಾರಾಗಾರ ಎಳ್ನೀರು ತಗೊಂಡು ಹೋಗ್ತೀರಾ, ಅವ್ನು ಫುಲ್ ಕೊಟ್ಟಿರ್ತಾನೆ. ಬಟ್ ಆದರೂ ನಿಮಗೆ ಅಲ್ಲಿ ಪೇಷಂಟ್ ಹತ್ರ ಹೋದರೆ ಅದನ್ನು ಕೊಚ್ಚೋಕ್ಕಾಗಲ್ಲ. ಏನಾರ ಸ್ಟೀಲಿಂದು ನೈಫ್ ಏನಾರು ಇಟ್ಕೊಂಡು ಸ್ವಲ್ಪ ಕೊಚ್ಚಿ ಹೀಗೆ ಇದು ಮಾಡಿದ್ರೆ ಸ್ವಲ್ಪ ಬರ್ಬೋದು. ಆದರೆ ಇದು ಹಂಗಲ್ಲ. ಮಾಮೂಲಿ ಎಳ್ನೀರೇ ತಗೊಂಡೋಗಿ ಎಲ್ಲರ ಹಾಕಿ ಹಿಂಗೆ ಹಾಕ್ಕೊಂಡು ಹಿಂಗೆ ತಿರುವಿ ಈವನ್ ಲೇಡೀಸ್ ಕೂಡ ಮಾಡ್ಬೋದು ಇದನ್ನು. ಏನು ಕಷ್ಟ ಇಲ್ಲ. ಒಂದು ಎಳ್ನೀರು ತಂದರೆ ತೋರಿಸ್ಬೋದಿತ್ತು, ಎಳ್ನೀರಿಲ್ಲ ಈಗ. ಇದನ್ನು ಮಾಡ್ಬೋದು. ಆಯಿತಾ? ಆಮೇಲೆ ಇದೇನಂದರೆ ಹಾಟ್ ಆ್ಯಂಡ್ ಕೋಲ್ಡ್ ಬ್ಯಾಗ್ ಅಂತ. ಇದು ನೋಡಿ, ಇದು ಹಿಂಗೆ ತಿರುಗಿಸೋದು. ತೋರಿಸ್ತೀನಿ ನೋಡಿ, ಒಂದು ನಿಮಿಷ. ಹಿಂಗೆ ತಿರುಗಿಬಿಟ್ಮೇಲೆ ಇದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇದ್ರೊಳಗೆ ನೀರು ಹಾಕ್ಬೋದು. ಹಾಟ್ ನೀರು ಹಾಕ್ಬೋದು. ಹಾಟ್ ನೀರು ಹಾಕಿ ಈ ಮಂಡಿ ಪೇನು, ಜಾಯಿಂಟ್ ಪೇನು ಇದಿರೋ ಥರ ಉಪ್ಪಿನಕಾಯಿ ಕೊಡ್ತಾರಲ್ಲ, ಆ ಥರ ಹಿಂಗೆ ಇಟ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಐಸ್ ಕ್ಯೂಬ್ಸ್ ಹಾಕ್ಬೋದು. ಕೋಲ್ಡು ಐಸ್ ಕ್ಯೂಬ್ಸ್ ಹಾಕಿ ಫೀವರ್ ಬಂದಿರುತ್ತಲ್ಲ, ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ, ಹಿಂಗೆ ಇಟ್ಕೊಂಡಿರ್ಬೋದು. ಆಯಿತಾ? ಹಾಟ್ ಆ್ಯಂಡ್ ಕೋಲ್ಡ್ ಬ್ಯಾಗ್ ಇದು. ದಪ್ಪ ಆಗುತ್ತೆ. ಹಿಂಗೆ ಬ್ಯಾಗು ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿಕೊಂಡ್ರೆ ನಿಮ್ಗೆ ಎಲ್ಲೆಲ್ಲಿ ಪೇಯ್ನ್ ಇರುತ್ತೆ ಅದು ಸ್ವಲ್ಪ ಪೇಯ್ನ್ ಕಡಿಮೆ ಆದಂಗೆ ಆಗುತ್ತೆ. ಉಪ್ಪಿನಕಾಯಿ ಕೊಟ್ಕೊಳ್ಳೋ ಬದಲು ಇದನ್ನು ಮಾಡ್ಬೋದು. ಇಲ್ಲ ಸ್ವಲ್ಪ ಉಪ್ಪನ್ನು ಬೇಕಾದ್ರೆ ನೀವು ಸ್ವಲ್ಪ ಜಾಸ್ತಿ ಉಪ್ಪನ್ನ ಬಿಸಿ ಮಾಡಿಕೊಂಡು ಹಾಕ್ಬೋದು. ಉಪ್ಪಿನಕಾಯಿ ಕೊಟ್ಟಂಗೆ ಆಗುತ್ತೆ ಇದು ನೋಡಿ, ಸಣ್ಣ ಬ್ಯಾಗು. ಇದರಲ್ಲೇ ಸ್ವಲ್ಪ ದಪ್ಪು ಬ್ಯಾಗ್ ಇದು. ಇದೆಲ್ಲ ಎಷ್ಟು ಗೊತ್ತಾ? 55 ರುಪೀಸ್ ಒಂದಕ್ಕೆ. ಇದನ್ನು ನೀವು 250 ರುಪೀಸ್ವರೆಗೂ ಮಾರ್ಕೋಬೋದು. ಇದೆಯಲ್ಲ, ಇದು 28 ರುಪೀಸು ಟೆಂಡರ್ ಕೋಕೋನಟ್ ಓಪನರ್. ಇದ್ರ MRP ಎಷ್ಟಿದೆ ನೋಡಿ, ಕಾಣ್ತಾ ಇದೆ? MRP 199 ರುಪೀಸ್, ಅಂದರೆ 200 ರುಪೀಸು. 28 ರುಪೀಸ್ ತೊಗೊಂಡು ಮ್ಯಾಕ್ಸಿಮಮ್ 200 ರುಪೀಸ್ವರೆಗೂ ಮಾರ್ಬೋದು. ಇಲ್ಲ ಬೇಡ ಅಂದರೂ 150ಗೂ ಮಾರ್ಬೋದು, 100ಗೂ ಮಾರ್ಬೋದು. ಆಮೇಲೆ ಇದ್ರ ರೇಟ್ ಹೇಳಿಲ್ವಲ್ಲ ನಾನು. ಇದು 55 ರುಪೀಸು. ನೀವು 250 ರುಪೀಸ್ವರೆಗೂ ಮಾರ್ಬೋದು ಬಾತ್ರೂಮ್ ಮ್ಯಾಟು. ಆಯಿತಾ? ಹಾಗೆ ಇದು ಮೇಯ್ನು ನಿಮಗೆ. ಇದು ಸ್ವಲ್ಪ ಡೆಮೋ ಕೊಡಬೇಕಾಗುತ್ತೆ, ಇದು ಸ್ವಲ್ಪ ಮಾತಾಡಬೇಕಾಗುತ್ತೆ. ಇದು ಮ್ಯಾಜಿಕ್ ಟವಲ್ ಅಂತೇಳಿ. ಟವಲ್ ಪರ್ಪಸ್ ಯೂಸ್ ಮಾಡ್ಬೋದು. ಕಿಚನಲ್ಲಿ ನೀವು ಏನಾರು ಒರೆಸೋಕ್ಕೆ, ನೀರು ಸಾಂಬಾರು ಚಟ್ನಿ ಏನಾರು ಬಿದ್ದರೆ ಒರೆಸೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಬೇಕಾದ್ರೆ ಮ್ಯಾಜಿಕ್ ಟವಲ್ ಅಂತ ನೋಡಿ, ಇದು ಡೆಮೋ ಇರುತ್ತೆ. ಮ್ಯಾಜಿಕ್ ಟವಲ್ ಹರ್ಷ ನಾಯಕ್ ಅಂತ ನೋಡಿ ಡೆಮೋ ಇರುತ್ತೆ. ಡೆಮೋ ನೋಡ್ಕೊಂಡು ತೊಗೋಬೋದು. ಇದ್ರ ರೇಟ್ ಎಷ್ಟು ಗೊತ್ತಾ? 30 ರುಪೀಸು. ಇದು ನೀವು 100 ರುಪೀಸ್ಗೂ ಮಾರ್ಬೋದು, 200 ರುಪೀಸ್ಗೂ ಮಾರ್ಬೋದು. ಆಯಿತಾ? ಇವೆಲ್ಲ ನಮ್ಮ ತುಂಬ ಸ್ಟಾಕ್ ಇದ್ದಾವೆ. ಇದ್ರ ಜೊತೆ ಒಂದು ಕೆಟಲ್ ಕೊಡ್ತೀನಿ. ಕೆಟಲ್ ಅಂದರೆ ನೀರು ಕಾಯಿಸ್ಕೊಳ್ಳೋಕ್ಕೆ. ಇದಕ್ಕೆಲ್ಲ ನೀರು ಕಾಯಿಸ್ಕೊಂಡು ಡೆಮೋ ತೋರಿಸ್ಬೇಕಲ್ಲ, ಕೆಟಲ್ ಕೊಡ್ತೀನಿ. 2 ಬಕೆಟ್ಟು ಸಣ್ಣದು, ಒಂದು ಬಕೆಟ್ಟು
ಈ ಮ್ಯಾಜಿಕ್ ಟೇಬಲ್ಗೆ ಒಂದು ಡೆಮೋ ಕೊಡೋಕ್ಕೆ ಒಂದು ಸಣ್ಣ ಬಕೆಟ್, ಒಂದು ಸ್ಟೈಲಿಶ್ಟಾಗಿ ಸಣ್ಣ ಬಕೆಟ್ ಬರುತ್ತೆ, ಅದನ್ನು ಕೊಡ್ತೀನಿ. ಎಲ್ಲ ಸೇರಿಸಿ ಇವೆಲ್ಲ ನನ್ನ ಹತ್ರ ಹೋಲ್ಸೇಲ್ ಸ್ಟಾಕ್ಸ್ ಇದ್ದಾವೆ. 70,000 ರುಪೀಸ್ ಆಗುತ್ತೆ, ಆಯಿತಾ. ಇದನ್ನು ಮತ್ತೆ ಎಲ್ಲಿಡೋದು ಅಂತ ಸ್ವಲ್ಪ ಡೌಟ್ ಇದ್ದರೆ ನೀವು ಚಿಕ್ಕಪೇಟೆಗೆ ಹೋಗಿ ಒಂದು ಕೆನೋಪಿ ತೊಗೋಬೋದು. ಕೆನೋಪಿ ಅಂದರೆ ಈ ಟೆಂಟ್ ಟೈಪ್ ಇರುತ್ತೆ ನೋಡಿ, ಅದೆಲ್ಲ 8,000-10,000 ರೂಪಾಯಿಗೆ ನಿಮಗೊಂದು ದೊಡ್ಡ ಕೆನೋಪಿ ಸಿಗುತ್ತೆ. ಇಬ್ಬರು ಹುಡುಗರಿದ್ದರೆ ಹಾಕೋಬೋದು ಕೆನೋಪಿ, ದೊಡ್ಡ ಟೆಂಟ್. ಹಂಗೆ ಈ ಬಿಸಿಲಿಗೆ ಮಳೆಗೆ ಎಲ್ಲದಕ್ಕೂ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ ಕೆನೋಪಿ ಅನ್ನೋದು, ಆಯಿತಾ. ಅದನ್ನು ಹಾಕ್ಕೊಂಡು ಎಲ್ಲರ ರೋಡ್ ಸೈಡ್ ಮಾಡ್ಕೋಬೋದು ನೀವು. ಇದು ನೋಡಿ, ಇದು ಪ್ರೈಸ್ ನೋಡಿ 28 ರುಪೀಸು ಈ ಪೀಸು, ಆದರೆ 200 ರುಪೀಸ್ವರೆಗೆ ಮಾರ್ಬೋದು ನೀವು ಮ್ಯಾಕ್ಸಿಮಮ್. ನೀವು ತೋರ್ಸೋದ ಮೇಲೆ ಇರುತ್ತೆ, ನೀವು ಮಾತಾಡೋದ ಮೇಲೆ ಇರುತ್ತೆ. ನೋಡಿ ಬೇಕಂತ ಹೇಳಿದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಹಾಕಿರ್ತೀನಿ. ಎಲ್ಲ ಬಾತ್ರೂಮ್ ಮ್ಯಾಟು ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೀವು ಟೋಟಲಾಗಿ ಹೋಲ್ಸೇಲಾಗಿ ಇದೆ. ಇದೊಂದು 400 ಪೀಸ್ ಇದೆ, ಇದೊಂದು 60 ಪೀಸ್ ಇದೆ ನಮ್ಮ ಹತ್ರ. ಕೋಕೋನಟ್ ಓಪನರು ಇವೆಲ್ಲ ಒಂದು ಸಣ್ಣದು ದೊಡ್ಡದು ಎರಡು ಸೇರಿಸಿ ಒಂದು 200 ಪೀಸ್, 150 ಪೀಸ್ ಇದೆ. ಇದೊಂದು 70-80-100 ಪೀಸ್ ಹತ್ತಿರ ಇದೆ ನಮ್ಮ ಹತ್ರ. ನೀವು ಬೇಕಂತ ಹೇಳಿದ್ರೆ ನೋಡುವೆ. ಮತ್ತು ಇದಕ್ಕೆ ನಿಮಗೆ ಸ್ಟ್ಯಾಂಡಿ ಬೇಕಾದ್ರೆ ಸಿಗುತ್ತೆ. ಸ್ಟ್ಯಾಂಡಿ ಅಂತ ಹೇಳಿದ್ರೆ ಒಂದು ಈ ಗ್ರೌಂಡಿಗೆ ಹಿಂಗೆ ನೇತಾಕೊಳ್ಳೋದು, ಇದರ ಅಡ್ವರ್ಟೈಸ್ಮೆಂಟ್ ಥರ, ಆಯಿತಾ. ಅದು ಸಿಗುತ್ತೆ ನಮ್ಮ ಹತ್ರ. ನಿಮ್ಗೇನಾದ್ರು ಬೇಕು ಅಂತ ಹೇಳಿದ್ರೆ ಒಳ್ಳೆ ಬಿಸ್ನೆಸ್ ಮಾಡ್ಬೋದು. ಆದರೆ ಸ್ವಲ್ಪ ಮಾತಾಡಬೇಕು. ಇದಕ್ಕೆ ಏನೇನೆಲ್ಲ ಮಾತಾಡಬೇಕಂತಲೂ ಬರೆದಿದ್ದೀನಿ, ಬೇಕಾದ್ರೆ ಅದನ್ನು ಕೊಡ್ತೀನಿ. ನೀವು ಬರೆದಿರೋದನ್ನು ತೋರಿಸ್ತೀನಿ ತಾಳಿ. ಹಿಂಗೆ ಏನು ಹೇಳ್ಬೋದು, ಏನು ಮಾತಾಡಬೇಕಂದ್ರೆ ಫಸ್ಟು ಸ್ಟಡಿ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ನೀವು ಫಸ್ಟಿಗೆ 1 ತಿಂಗಳು 1.5 ತಿಂಗಳು ಕಷ್ಟ ಆಗ್ಬೋದು. ಇದು ಫಸ್ಟಿಗೆ 1 ತಿಂಗಳು 1.5 ತಿಂಗಳು ಕಷ್ಟ ಆಗ್ಬೋದು. ಬಟ್ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ, ಜನ ಬರ್ತಾಯಿದ್ರೆ ಹೆಂಗೆ ಹೋಗುತ್ತೆ ಅಂದರೆ ದಿನಕ್ಕೆ 80-100 ಪೀಸ್ ಹೋಗುತ್ತೆ, ಎಲ್ಲ ಸೇರಿಸಿ ಹೇಳ್ತಾರೆ. ಒಂದೊಂದು ಪೀಸು ಹೋಗುತ್ತೆ. ಒಂದು ಸರಿ ಅಗ್ರಿಕಲ್ಚರ್ ಅಲ್ಲೆಲ್ಲ ಸ್ಟಾಲ್ ಹಾಕ್ಬಿಟ್ರೆ ಇವೆಲ್ಲ 100-150 ಹಿಂಗೆ ಹೋಗಿದೆ. ನಾವು ತಗೊಂಡೋಗಿರ್ತೀವಿ ಒಂದು 50-100, ಅವೆಲ್ಲ ಖಾಲಿಯಾಗಿ ಇನ್ನೂ ಬೇಕು ಅಂತಾರೆ. ಒಂದು ಡೆಮೋ ಇಟ್ಬಿಟ್ಟಿರ್ತೀವಲ್ಲ ತೆಂಗಿನಕಾಯಿ ಎಳ್ನೀರಿಗೆ, ಅದು ನೋಡ್ಬಿಟ್ಟು ಇನ್ನೂ ಬೇಕು ಅಂತ ಹೇಳ್ತಾರೆ. ನೋಡಿ, ನಿಮ್ಗೇನಾದ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ.